ಈಗ ನಾನು ತಮ್ಮ ಮೂಲಕ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ, ಈ ದೇಶದಲ್ಲಿ ಯಾರ್ಯಾರು ಬಿ ಜೆ ಪಿಯವರು ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ಅಧಿಕಾರಿ ವರ್ಗದವರು ಯಾರಾದರೂ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಒಳಗೆ ಬಂದಿದ್ರೆ ನಾನು ಅವ್ರನ್ನ ಕೈ ಮುಗಿದು ಕೇಳ್ಕೊಳ್ಳೋದು ರಾಜೀನಾಮೆ ಕೊಟ್ಟು ಹೊರಗೆ ಬಂದು ಇದ್ರ ಪರ ಹೋರಾಟ ಮಾಡಿ, ರಿಸರ್ವೇಷನ್ ಬೇಡ ಅಂತ. ಅವ್ರ ಸಿದ್ಧಾಂತ ಇದು, ಅವ್ರ ಸಿದ್ಧಾಂತ ಅದು. ನಾನು ಹೇಳೋದು ನಾರಾಯಣಸ್ವಾಮಿ ಅವರಿಗೂ ಅಷ್ಟೇ ನಾನು ಹೇಳೋದು, ನೀವು ರಿಸೈನ್ ಮಾಡಿ ಹೊರಗೆ ಬಂದು ಚಿಂತನ ಗಂಗಾ ಪರವಾಗಿ ಹೋರಾಟ ಮಾಡಿ, ರಿಸರ್ವೇಷನ್ ಬೇಡ ಅಂತ ಹೇಳ್ತಾರೆ. ಬೇಡ ಅಂತ ಹೇಗೆ ಹೇಳ್ತಾರೆ? ಪೇಜ್ 356 ಏನು ಹೇಳ್ತಾರೆ? ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ envisaged the special privileges for scheduled castes for only 10 years from the day we became republic in 1950, but it is going on being extended. ಇದನ್ನು ಮುಂದುವರ್ಸೋದ್ರಿಂದ ಗುಂಪುಗಳಾಗಿ ಉಳಿಯುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಗುಂಪುಗಳಾಗಿ ಉಳಿಯೋದು ಯಾವುದು? ಜಾತೀಯತೆನ ರಿಸರ್ವೇಷನ್ ಉದ್ದೇಶ ಅದು ತಾತ್ಕಾಲಿಕನೇ. ಎಲ್ಲಿವರೆಗೆ ಅಸಮಾನತೆ ಇರುತ್ತೆ ಅಲ್ಲಿವರೆಗೆ ಮಾತ್ರ ರಿಸರ್ವೇಷನ್ ಬೇಕು ಅಂತ ಕೇಳ್ತಕ್ಕಂಥದ್ದು. ಅಸಮಾನತೆ ಮತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಸಮಾನತೆ ಇದ್ದ ಸಂದರ್ಭದಲ್ಲಿ ಅದನ್ನು ಸರಿಪಡಿಸೋ ದೃಷ್ಟಿಯಿಂದ. ಆದರೆ ಜಾತೀಯತೆ ಇದೆಯಲ್ಲ, ಅದು ಮಾಡಿದಷ್ಟು ಗುಂಪನ್ನು ಈ ರಿಸರ್ವೇಷನ್ ಮಾಡಲ್ಲ. ಅದು ಯಾತಕ್ಕೆ? ನಮ್ಮ ಹಿಂದೂಯಿಸಮ್ನಲ್ಲಿ, ಈಗ ನಾನು ಹಿಂದೂ, ಹುಟ್ಟಿನಿಂದ ಇದ್ದು ನಾನು ಸಾಯೋವರೆಗೂ ಹಿಂದೂ ಆಗೇ ಇರ್ತೇನೆ. ನನಗೆ ಅದ್ರ ನಾನು ಬೆಂಬಲಿಸ್ತವನು, ನಾನು ಅದ್ರ ಪರವಾಗೇ ಇರೋನು. ಆದರೆ ಏನು ಹೇಳುತ್ತಿದ್ದೋ, ನನ್ನ ತಂದೆ ಯಾವ ಜಾತಿನೋ ನಾನು ಆ ಜಾತಿ ಅಂತ ಡಿಕ್ಲೇರ್ ಮಾಡುತ್ತೆ. ರಿಸರ್ವೇಷನ್ ಅದು ಹೇಳಲ್ಲ. ರಿಸರ್ವೇಷನ್ ಇದೆ. ಈ ಹಿಂದೂ ಧರ್ಮದಲ್ಲಿ ದ ಕ್ಯಾಸ್ಟ್ ರನ್ಸ್ ಅಲಾಂಗ್ ವಿತ್ ದಿ ಬ್ಲಡ್. ಒಬ್ಬ ಮನುಷ್ಯನ ಜಾತಿ, ನಾನು ಬೆಳಗ್ಗೆ ಎದ್ದು ಇನ್ನೊಂದು ಜಾತಿ ಆಗಬೇಕು, ಇವ್ರ ಜಾತಿ ಆಗಬೇಕು ಅಂದ್ರೆ ಆಗಲ್ಲ. ಇಟ್ ರನ್ಸ್ ಅಲಾಂಗ್ ವಿತ್ ದಿ ಬ್ಲಡ್. ಆ ಮನುಷ್ಯನಿಗಿರ್ತಕ್ಕಂಥ ಏನಿದೆ, ಆ ಅಂತರ ಏನಿದೆ ಅದನ್ನು ತೆಗೆದುಹಾಕಬೇಕು ಅಂತಕ್ಕಂಥದ್ದು ನಮ್ಮ ನಿಲುವು. ಕ್ರಮೇಣ ಆಗಬೇಕು ಅಂತ, ಈ ತತ್ಕ್ಷಣದಲ್ಲಿ ಆಗದೆ ಇರ್ಬೋದು, ಬಟ್ ಆ ನಿಟ್ಟಿನಲ್ಲಿ ನಮ್ದೇನು ಕ್ರಮ ಇರಬೇಕು ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಕಾಂಗ್ರೆಸ್ ಪರವಾಗಿದೆ. ರಿಸರ್ವೇಷನ್ ಅವರು ವಿರೋಧ ಮಾಡಿದ್ದಾರೆ, ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ. ಎಲ್ಲಿವರೆಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಮಾನತೆಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅಲ್ಲಿವರೆಗೆ ಇದು ಇರಬೇಕು ಅಂತಂದ್ರೆ ಕಾಂಗ್ರೆಸ್ಸಿನ ನಿಲುವಾದ. ಅದು ಕಾನ್ಸ್ಟಿಟ್ಯೂಷನಲ್ಲಿದೆ. ನೆಕ್ಸ್ಟ್, ಇದನ್ನು ನಾನು ಸುಮ್ಮನೆ ಹೇಳ್ತೀನಿ, ಅವ್ರು ಯಾವ ರೀತಿ ಈ ಪಕ್ಷದ ಸಂಘಟನೆಯನ್ನು ಬೆಳೆಸಬೇಕು ಅಂತ ಯೋಚನೆ ಮಾಡಿದ್ದಾರೆ ಅಂದರೆ, ಇದರೊಳಗೆ 405ನಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ಅವರು. ಚಿಂತನ ಗಂಗದಲ್ಲಿ ನವಿಲು ಸಾಕುವಾಗ ನವಿಲು ಬರುತ್ತೆ ಮನೆ ಎದುರುಗಡೆ, ಸಾಹುಕಾರರ ಮನೆ ಎದುರುಗಡೆ ಕಾಳು ಹಾಕ್ತಾರೆ. ಅದು ನೋಡಿ ಖುಷಿ ಆಗುತ್ತೆ. ದಿವಸ ಬರಂಗೆ ಮಾಡಬೇಕಂತ ಮತ್ತೆ ಕಾಳು ಹಾಕ್ತಾರೆ. ಅದಕ್ಕೆ ಸ್ವಲ್ಪ ಒಳ್ಳೆ ಕಾಳನ್ನು OPM ಸೇರಿಸ್ಕೊಡ್ತಾರೆ, ಬರೋಕ್ಕೆ ಶುರು ಆಗುತ್ತೆ. ಆ ನಂತರದಲ್ಲಿ ಇವರು ಅದನ್ನು ಹಾಕ್ತಿದ್ರು ಅದು ಬರುತ್ತೆ. ಅಂದರೆ ಸಂಘದ ಕಾರ್ಯಕರ್ತರಿಗೆ ನೀವು ಒಂದು ಸರಿ ನಾವು ಅಭ್ಯಾಸ ಮಾಡಿಬಿಟ್ಬಿಟ್ರೆ ಅವ್ರು ಒಳಗೆ ಬರ್ತಾರೆ ಅಂತ ಹೇಳಿ. ಇದು ನಿಮಗೆ ಏನು ನೆನಪಾಗುತ್ತೆ ಅಂತ ನನಗೊಂದು ನೆನಪಾಯಿತು. ಏನಂದರೆ, ನಮ್ಮ ದೇಶದ ಪ್ರಧಾನಮಂತ್ರಿ ನವಿಲಿಗೆ ಕಾಳು ಹಾಕೋದನ್ನು ನಾವು ನೋಡಿದ್ದೀವಿ, ಟಿ ವಿನಲ್ಲಿ ನೋಡಿದ್ದೀವಿ, ಫೋಟೋದಲ್ಲಿ ನೋಡಿದ್ದೀವಿ, ನ್ಯಾಷನಲ್ ಜಿಯೋಗ್ರಫಿನ ಪಬ್ಲಿಸಿಟಿ ಆಯಿತು. ಅಂದರೆ ಈ ದೇಶದ 140 ಕೋಟಿ ಜನರಿಗೆ ಕಾಳು ಹಾಕೋದನ್ನು ನಮ್ಮ ಪಾರ್ಟಿಗೆ ಬನ್ನಿ ನೀವು ಅಂತಕ್ಕಂಥದ್ದನ್ನು ತೋರಿಸೋದು. ಇದರ ಪ್ರಾಣಿಯನ್ನು, ನಮ್ಮ ರಾಷ್ಟ್ರೀಯ ಪಕ್ಷಿಯನ್ನು ಇದಕ್ಕೆ ಬಳಸ್ಕೊಳ್ತಕ್ಕಂಥದ್ದು. ಅದನ್ನು ಇದು ಆ ನವಿಲಿಗೆ ಕಾಳು ಹಾಕಿದ್ದು ಇದರೊಳಗೆ ಇರೋದನ್ನು ನೋಡ್ಕೊಂಡೇ ಮಾಡಿರೋ ಕೆಲಸ ಇದು ಒಂದು. ಇನ್ನೊಂದು, ನಾನು ಅಡ್ವೊಕೇಟಾಗೂ ಪ್ರಾಕ್ಟೀಸ್ ಮಾಡಿದ್ದೀನಿ, ಆದರೆ ಕೆಲವು ನಾನು ವಿದ್ವಾಂಸ ಅಲ್ಲ ಇಂಗ್ಲೀಷಲ್ಲಿ. ಪೇಜ್ ನಂಬರ್ ಚಿಂತನಗಂಗದು ಇಂಗ್ಲೀಷ್ ವರ್ಷನ್, ಅದು ಪೇಜ್ ನಂಬರ್ 355ನಲ್ಲಿ ಇದನ್ನು ಸ್ವಲ್ಪ ಓದ್ಬಿಡ್ತು. ದೆರ್ ಈಸ್ ಅನದರ್ ಇನ್ಸ್ಟೆನ್ಸ್ ಆಫ್ ಉತ್ತರ ಪ್ರದೇಶ್ ವಿಚ್ ಈಸ್ ಮೋರ್ ರಿವೀಲಿಂಗ್. ದ ಪೇಪರ್ಸ್ ಹ್ಯಾಡ್ ಫ್ಲ್ಯಾಶಡ್ ದಟ್ ಹರಿಜನ್ ಕಮ್ಯುನಿಟಿ ಹ್ಯಾಡ್ ಬೀನ್ ಅಟ್ಯಾಕ್ಡ್ ಆ್ಯಂಡ್ ದೇರ್ ಹೌಸಸ್ ಬರ್ನ್ಡ್ ಬೈ ದಿ ಕ್ಯಾಸ್ಟ್ ಹಿಂದೂಸ್. ಪೇಪರಲ್ಲಿ ಬಂದಿದೆ, ಹಿಂದೂ ಕ್ಯಾಸ್ಟಿಗೆ ಸೇರಿರ್ತಕ್ಕ ಹರಿಜನರ ಮನೆಗಳಿಗೆ ಹೊಡೆದಿದ್ದಾರೆ ಅಂತ. ಇವರು ಒಂದು ಎನ್ಕ್ವೈರಿ ಮಾಡಿದ್ದಾರೆ. ಬಟ್ ಆನ್ ಎನ್ಕ್ವೈರಿ ಇಟ್ ವಾಸ್ ಫೌಂಡ್ ದಟ್ ದ ವಿಲೇಜ್ ವಾಸ್ ಇನ್ಹ್ಯಾಬಿಟೆಡ್ ಓನ್ಲಿ ಬೈ ಹರಿಜನ್ಸ್ ಆ್ಯಂಡ್ ಮುಸ್ಲಿಮ್ಸ್, ನಾಟ್ ಎ ಸಿಂಗಲ್ ಫ್ಯಾಮಿಲಿ ಆಫ್ ಕ್ಯಾಸ್ಟ್ ಹಿಂದೂಸ್. ಇದು ಏನು ಅರ್ಥ ಕೊಡುತ್ತೆ ಅಂದರೆ, ಹರಿಜನ್ಸು ಹಿಂದೂಗಳಲ್ಲ ಅಂತಕ್ಕಂಥ ಅರ್ಥನ
ನಾನು ಅರ್ಥ ಮಾಡ್ಕೊಂಡೆ ಇದರೊಳಗೆ. ಅಂದರೆ ಹೇಗೆ ಮೊದಲು ಶ್ರೇಣೀಕೃತ ಸಮಾಜದ ವ್ಯವಸ್ಥೆ ಒಳಗೆ ಶರೀರದೊಳಗೆ ಬರಲ್ವೋ, ಇವರು ಹಿಂದೂ ಧರ್ಮದಲ್ಲೂ ತೆಗೆದು ಹೊರಗಡೆ ಇಟ್ಟಿದ್ದಾರೆ ಅಂತ. ಮತಾಂತರಕ್ಕೆ ತಲೆ ಬಿಸಿ ಯಾಕೆ ಮಾಡ್ಕೊತಾರೆ ಇವರು? ಮನೆಯೊಳಗೆ ಬಡೋದು ಬೇಡ ಅಂತಾರೆ, ನೀರು ಸೇದೋದು ಬೇಡ ಅಂತಾರೆ, ಕೆರೆ ನೀರಿಗೆ ಹೋಗೋದು ಬೇಡ ಅಂತ ಹೇಳ್ತಾರೆ. ಇಲ್ಲಿ ಇವ್ರು ಹೇಳ್ತಾರೆ ಅವರು ಹರಿಜನರು ಹಿಂದೂ ಕಮ್ಯುನಿಟಿಗೆ ಬರೋದಿಲ್ಲ, ಹಿಂದೂ ಧರ್ಮದೊಳಗೆ ಬರೋಲ್ಲ ಅಂತ ಹೇಳ್ತಾರೆ. ದೇ ಹ್ಯಾವ್ ಟು ಎಕ್ಸ್ಪ್ಲೈನ್ ಇಟ್. ನಮ್ಮ ವಿಜೇಂದ್ರ ಅವರು, ಅಶೋಕ್ ಅವರು ಇದನ್ನೆಲ್ಲ ಹೇಳಬೇಕಲ್ಲ. ಈಗ ಅದನ್ನು ಅವರು ಪ್ರತಿ ಸಾರಿ ಯಾರು ಕೇಳಿದ್ರು ಕೂಡ ನಾನು ಆರ್ ಎಸ್ ಎಸ್ಸಿಂದ ಬೆಳ್ಕೊಂಡಿದ್ದು, ನಾನು ಆರ್ ಎಸ್ ಎಸ್ ಬೆಳೆದಂತಾರೆ. ಈಗ ಅವರು ಎಲ್ಲ ಕಡೆ ಫೋಟೋದಲ್ಲಿ ಇವರಿಬ್ಬರು ಫೋಟೋ ಇದೆ, ಅದಕ್ಕೆ ಹಾರ ಹಾಕಿದ್ದಾರೆ. ಗುರುಜಿದು ಇದೆ, ಹೆಗ್ಡೆ ಬರೋದು ಇದೆ, ಎಲ್ಲ ಕಡೆ. ನಾಗ್ಪುರದಲ್ಲೂ ಅಷ್ಟೇ ಇವರಿಬ್ಬರದು ಕೂಡ ಫೋಟೋ ಇದೆ. ಅವ್ರದ್ದು ಗಾಂಧೀಜಿ ಫೋಟೋ ಇಲ್ಲ, ಇವ್ರದ್ದಿದೆ. ಇದು ನನಗೆ ಅನಿಸ್ತಕ್ಕಂಥದ್ದು, ಈ ವಿಚಾರಧಾರೆ ಏನಿದೆ, ನಾವು ಇದನ್ನು ವಿರೋಧ ಮಾಡ್ತಾಯಿದ್ದೀವಿ. ಈ ವಿಚಾರಧಾರೆಯನ್ನು ವಿರೋಧ ಮಾಡ್ತೀವಿ. ದೇಶದ ಜನರಿಗೆ ಸತ್ಯ ಹೇಳ್ಕೊಂಡು ಹೋಗಿ, ಸುಳ್ಳು ಯಾಕೆ ಹೇಳ್ತೀರಾ? ಈಗ ನಾನು ಇದು ಒಂದು, ಇದರೊಳಗೆ 530 ಪುಟ ಉಂಟು.